ಸಂಯಮ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಎಳ್ಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇನಪ್ಪ ಸ್ಪೆಷಲ್ಲು, ಎಲ್ಲರೂ ಮಾಡೋದು ಎಳ್ಳಿಕಾಯಿ ಉಪ್ಪಿನಕಾಯಿ, ಇವ್ರದ್ದೇನು ಸ್ಪೆಷಲ್ಲು ಅಂತ ಅಂದ್ಕೊತಿದ್ದೀರಾ? ಇದರಲ್ಲಿ ಎಳ್ಳಿಕಾಯಿ ಉಪ್ಪಿನಕಾಯಿ ಬೇಗ ಕೆಟ್ಟೋಗಲ್ಲ ಮತ್ತು ಈಸಿ ರೆಸಿಪಿ ಹಾಗೂ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಇದು ಕಂಚಿ ಎಳ್ಳಿಕಾಯಿ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ಥರದ್ದು ಬರುತ್ತೆ. ಇದು ಕಂಚಿ ಎಳ್ಳಿಕಾಯಿನ ತಗೊಳ್ಳಿ. ಈ ಥರ ಸಿಪ್ಪೆ ಎಲ್ಲ ಒಂಥರ ಸ್ವಲ್ಪ ಆರೆಂಜ್ ಟೈಪ್ ಆಗಿರುತ್ತೆ. ಇದನ್ನು ಕಂಚಿ ಎಳ್ಳಿಕಾಯಿ ಅಂತಾರೆ. ಈ ಎಳ್ಳಿಕಾಯಲ್ಲಿ ಟೇಸ್ಟ್ ಆಗಿರುತ್ತೆ. ನೋಡಿ, ಒಂದು ಎಳ್ಳಿಕಾಯಿನ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೊತ ಬರಬೇಕು. ಇದಕ್ಕಿಂತ ಸಣ್ಣ ಆದ್ರೂ ಪರವಾಗಿಲ್ಲ, ದಪ್ಪ ಬೇಡ. ಅದು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಅದರಿಂದ ಬಂದಿರೋ ಇದು ಹುಳಿ ಇಷ್ಟು ಬಂದಿದೆ. ನಾವು ಆಲ್ಮೋಸ್ಟ್ ಒಂದು 20-25 ಎಳ್ಳಿಕಾಯಿನ ತೊಗೊಂಡು ಮಾಡಿರೋದು. ಅದು ಹುಳಿ ಇಷ್ಟು ಬಂದಿದೆ. ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು ಹೇಗೆ ಹಾಕೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಒಂದು ಎಳ್ಳಿಕಾಯಿಗೆ ಒಂದು ಒಳ ಇಡೀ ಉಪ್ಪು ಹಾಕಬೇಕು. ಜಾಸ್ತಿನೂ ಹಾಕ್ಬಾರ್ದು, ಕಡಿಮೆ ಹಾಕ್ಬಾರ್ದು. ಒಂದು ಒಳ ಇಡಿ ಅಂದರೆ ಫುಲ್ ಟೈಟಾಗಿರಬಾರ್ದು, ಫುಲ್ಲು ಕಡಿಮೆನೂ ಇರಬಾರ್ದು. ಆ ಥರ ಮೀಡಿಯಮಾಗಿ ಹಾಕಬೇಕು. ಆಮೇಲೆ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು 3 to 4 hours ನೆನೆ ಹಾಕಿರೋ ಮೆಂತ್ಯ ಕಾಳು 1 ಸ್ಪೂನಷ್ಟು ಸಾಕು. ನಾವು ಮಾಡ್ತಿರೋದು ಜಾಸ್ತಿಗೋಸ್ಕರ. ನಿಮಗೆ 5-10 ಮಾಡ್ಕೊಳ್ಳೋದಾದರೆ ಕಡಿಮೆ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಏನೇನು ರುಬ್ಬಕ್ಕೆ ಬೇಕು ಅಂತ ನೋಡ್ಕೊಳ್ಳೋಣ. ನೆನೆಸಿರೋ ಮೆಂತ್ಯ, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೆಂತ್ಯ ಮತ್ತು ಖಾರದ ಪುಡಿ, ಹುಳಿ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಖಾರದ ಪುಡಿ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಹುಳಿ ಹೊಡಿಬೇಕಲ್ವ ಅದು, ಅದಕ್ಕೆ. ನೋಡಿ, ಬೆಳ್ಳುಳ್ಳಿ ಹಾಕೋಣ. ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಕರಿಬೇವು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀವಿ. ಇವೆಲ್ಲ ಸ್ವಲ್ಪ ಹಾಕಿದ್ದೀವಿ, ಜಾಸ್ತಿ ಹಾಕಿಲ್ಲ. ಖಾರದ ಪುಡಿ ಮಾತ್ರ ಜಾಸ್ತಿ ಹಾಕ್ತಾಯಿದ್ವಿ. 25 ಹಣ್ಣಿಗೋಸ್ಕರ ಅಲ್ವ, ಅದಕ್ಕೆ. ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಮತ್ತು ಅರಿಶಿನ ಪುಡಿ ಹಾಕಬೇಕು. ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ ಇದನ್ನು. ಜೀರಿಗೆ ನೋಡಿ, ಈ ರೀತಿ ರುಬ್ಕೋಬೇಕು. ಅದನ್ನು ಮತ್ತು ನಾವು ಹಚ್ಚಿ ಇಟ್ಟಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಆಗುತ್ತೆ. ಮನೆಯಲ್ಲೆಲ್ಲ ಉಪ್ಪಿನಕಾಯಿ ಘಮ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ, ಈಸಿನೂ ಆಗುತ್ತೆ. ಸ್ವಲ್ಪ ಟೈಮಲ್ಲೇ ನೀವು ಮಾಡ್ಕೋಬೋದು. ನೋಡಿ, ಸ್ವಲ್ಪ ಸಕ್ಕರೆನೂ ಹಾಕಿದ್ವಿ. ಹುಳಿ ಕಡಿಮೆ ಆಗಲಿಕ್ಕೆ ಇದೆಲ್ಲ ಮಾಡೋದು. ಈ ಥರ ಉಪ್ಪಿನಕಾಯಿ ಜಾಡಿಯಲ್ಲಾದ್ರೂ ಇಲ್ಲ ಟೈಟ್ ಪ್ಲಾಸ್ಟಿಕ್ ಕಂಟೈನರಲ್ಲಾದ್ರೂ ಹಾಕ್ಕೊಂಡು ಇಟ್ಕೊಳ್ಳಿ. 1 or 2 days ಅದನ್ನ ಕೈ ಆಡ್ತಾನೇ ಇರಿ, ತಿರುಗಿಸ್ತಾನೇ ಇರಿ. ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಟೈಮ್ ನೋಡಿ ತಿರುಗಿಸ್ತಾಯಿರಿ. ಕೈಯಲ್ಲೇನು ಮುಟ್ಟಿಲ್ಲ, ಅದಕ್ಕೆ ಅದು ಕೆಟ್ಟೋಗಲ್ಲ ಅಂತ ಹೇಳ್ತಿದ್ದೀವಿ. ಕೆಟ್ಟು ಹೋಗೋದಿಲ್ಲ. ಯಾವಾಗೂ ನಮ್ಮ ಮನೆಗಳಲ್ಲಿ ಉಪ್ಪಿನಕಾಯಿ ಕೆಟ್ಟೋಗಿರಲ್ಲ ಆಲ್ಮೋಸ್ಟ್. ನೋಡಿ, ಈ ಥರ ಆಗಿರುತ್ತೆ. ಇದನ್ನು 2 ದಿನ ಚೆನ್ನಾಗಿ ತಿರುಗಿಸಿ ಆಮೇಲೆ ನೀವು ಉಪಯೋಗಿಸ್ಬೋದು. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.